ಗುಲ್ಟೂಯಿನಿಂದ ನೋಡಿದವರು ಏನಂತಾರೆ ತನಕ ನವೀನ್ ಶಂಕರ್ ಅವರ ಜರ್ನಿ ತುಂಬ ವೇರಿಯೇಷನನ್ನು ಕಂಡಿದ್ದಾರೆ. ಸೊ ಈಗಲೂ ಅವರೊಂದು ಮನಸ್ಸಲ್ಲಿ ಇರ್ಬೋದು ನೋಡಿದವರು ಏನಂತಾರೆ ಅನ್ನೋದು. ಸೊ ಅವರಿಂದನೇ ತಿಳ್ಕೊಳ್ಳೋಣ. ಫಸ್ಟಿಗೆ ಕ್ವಶನ್ಸೇ, ನೋಡಿದವರು ಏನಂತಾರೆ, ಮನಸ್ಸಲ್ಲಿ ಏನೇನು ಓಡ್ತಾ ಇದೆ? ಏನಿಲ್ಲ, 31st ರಿಲೀಸ್ ಆಯ್ತಲ್ಲ, ಏನೇನು ರಿಲೀಸ್ ಹತ್ರ ಬಂತು. ಯೂಶ್ವಲಿ ನಾವೇನೇ ಪ್ರಚಾರ ಮಾಡಿದ್ರು ಈ ಸಿನಿಮಾದ ಬಗ್ಗೆ ನಾವೆಲ್ಲ ಹೇಳ್ಕೊತಾನೆ ಹೋಗ್ತಿರ್ತೀವಲ್ಲ, ವರ್ಬಲಿ ನಾವು ಎಷ್ಟೇ ಹೇಳಿದ್ರು ನಮಗೆ ಮ್ಯಾಟ್ರ್ ಆಗೋದು ಟ್ರೈಲರೇ. ಇವತ್ತು ಟ್ರೈಲರ್ ಏನು ಕನ್ವರ್ಷನ್ ಮಾಡುತ್ತಲ್ಲ ಅದೇ ಟಿಕೆಟ್ಸಾಗಿ ಕನ್ವರ್ಟ್ ಆಗೋದು. ಸೊ ಐ ಪರ್ಸ್ನಲಿ ಲೈಕ್ ಟ್ರೈಲರ್ ಇಷ್ಟ ಆಯಿತು ಅಂದರೆ ಸಿನಿಮಾ ಯಾವ ಪೇಸ್ ಒಳಗೈತೆ ಹಾಗೇ ಕಟ್ ಮಾಡ್ಯಾರ ಟ್ರೈಲರ್. ಇದಕ್ಕೂ ಮುಂಚೆ ಒಂದು ಕಟ್ ಮಾಡಿದ್ವಿ, ಸೊ ಇದು ತುಂಬ ಸಬ್ಜೆಕ್ಟಿವ್ ಆಗಿ ಕಟ್ ಮಾಡ್ಯಾರ. ಐ ಹೋಪ್ ಟ್ರೈಲರ್ ಇಷ್ಟ ಆತಪ್ಪ ಅಂತಂದ್ರೆ ಬರ್ತಾರೆ. ಗುಲ್ಟೂಯಿನಿಂದ ನೋಡಿದವ್ರು ಏನಂತಾರೆ ತನಕ ನಿಮ್ಮ ಜರ್ನಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀರಾ. ಫೈನಲಿ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರುವ ಸಿನಿಮಾ, ಆದರೂ ಎಲ್ಲೋ ಒಂದು ಕಡೆ ಇನ್ನೂ ಬೇಕಿತ್ತು ಅಂತ ನವೀನ್ಗೆ ಅನ್ಸುತ್ತಾ ಅಂತ ಈ ಜರ್ನಿ ಒಳಗೆ ಏನೋ ಒಂದು ವೇಟಿಂಗ್ ಫಾರ್ ದ ಬ್ಲಾಕ್ ಬಸ್ಟರ್ ಅಷ್ಟೇ, ಅದು ಒಂದು ಕಮ್ಮಿ ಐತೆ. ಅದು ಬಿಟ್ಟು ಇವಾಗ ನೋಡ್ರಿ, ನೀವು ಸಿಕ್ಕಾಗ ಚಲೋದಾಗ ಮಾತಾಡ್ಸ್ತೀರಿ. ಆಮೇಲೆ ಸಾಧು ಸರ್ ಬಂದಿದ್ರು, ಜೋಗಿ ಸರ್ ಬಂದಿದ್ರು, ಅವ್ರು ಬಂದಾಗ ಖುಷಿಯಿಂದ ಮಾತಾಡ್ತಾರೆ. ಯಾರೇ ಸ್ಟಾರ್ ಆಗಲಿ ವಿಶ್ ಮಾಡ್ತಾರೆ, 4 ಒಳ್ಳೆ ಮಾತು ಮಾತಾಡ್ತಾರೆ, ಬೆಂತಾಡ್ತಾರೆ. ಸೊ ಅಷ್ಟೆಲ್ಲ ಖುಷಿ ಇದೆ. ಆಮೇಲೆ ಹೋದಾಗ ಕಡೆ ಎಲ್ಲ ಜನರು ಪ್ರೀತಿಯಿಂದ ಮಾತಾಡ್ಸ್ತಾರೆ. ಯಾವ ಫಂಕ್ಷನ್ಗೆ ಹೋದ್ವಿ, ಕಾಲೇಜ್ಗೆ ಹೋದ್ವಿ ಅಂದ್ರೆ ಚೀರಾಡ್ತಾರೆ. ಸೊ ಇಷ್ಟೆಲ್ಲ ಸಿಕ್ಕೈತಿ. ಇನ್ನೂ ಅದೇ ದೊಡ್ಡದಾಕೋತ ಹೋಗಬೇಕು. ಆಮೇಲೆ ಮೇನಾಗಿ ಒಂದು ಯಾವುದೇ ನಟನಿಗಾಗಲಿ ಲೀಗ್ ಪುಷ್ ಆಗೋದು ಒಂದು ಬ್ಲಾಕ್ ಬಸ್ಟರಿಂದ ಅದು ಸಿಗ್ಬೇಕಷ್ಟೆ. ಟ್ರೈಲರ್ ನೋಡ್ತಾ ಇದ್ರೆ ಎಲ್ಲೋ ಒಂದು ನವೀನ್ ಶಂಕರ್ ಜೀವನಕ್ಕೂ ಸಾಮ್ಯತೆ ಇದೆ ಅನ್ಸುತ್ತಾ ಅಂತ? ಇದು ಆ್ಯಕ್ಚುಲಿ ನವೀನ್ ಶಂಕರ್ಗೆ ಅಷ್ಟೇ ಅಲ್ಲ, ನಮ್ಮ ಶೆಟ್ರಿಗೆ, ನಮ್ಮ ಕ್ಯಾಮ್ರಾ ಪರ್ಸನ್ಗೆ, ಪ್ರತಿಯೊಬ್ಬರಿಗೂ ಸಾಮ್ಯತೆಗಳೈತಿ. ಯಾಕೆ ಹೇಳತ್ತೀನಿ ಅಂದ್ರೆ, ಸಿನಿಮಾ ಇಸ್ ಆಲ್ ಅಬೌಟ್ ಜರ್ನಿ, ಒಬ್ಬ ವ್ಯಕ್ತಿಯ ಜರ್ನಿ. ಅವನಲ್ಲಿ ಸಿನಿಮಾದಲ್ಲಿ ಟೆಕ್ಕಿ ಆಗಿರ್ತಾನೆ ಖರೆ, ಬಟ್ ಅವನ ಲೈಫ್ನಾಗ ಅವನು ಅನುಭವಿಸುವಂಥ ಸೋಷಿಯಲ್ ಪ್ರೆಷರ್ ಅಥವಾ ವರ್ಕ್ ಪ್ರೆಷರು ಅಥವಾ ಅವನ ಸೊಸೈಟಿಯಿಂದ ಏನು ತೊಗೊಂಡಿರ್ತಾನೆ, ಸಮಾಜ ಮತ್ತು ವ್ಯಕ್ತಿ ಎರಡರ ನಡುವಣ ಇರುವಂಥ ಒಂದು ಸಂಬಂಧ ಇರ್ತದಲ್ಲ, ಅದು ನಮ್ಮೆಲ್ಲರಿಗೂ ಇರುತ್ತಲ್ಲ. ಸೊ ಹಿಂಗೆ ಒನ್ ಆರ್ ಅದರ್ ವೇ ಒಂದಿಷ್ಟು ಸಂದರ್ಭಗಳು ನಮ್ಮೆಲ್ರಿಗೂ ಕೂಡ ಹತ್ರ ಅನಿಸ್ತವೆ, ರಿಸೆಂಬಲ್ ಆಗ್ತವೆ, ಮತ್ತು ಭಾಳ ರಿಲೆವೆಂಟು ಅನಿಸ್ತವೆ. ಒಂದು ಕಡೆ ಬ್ರೇಕಪ್ ಬರುತ್ತೆ, ನವೀನ್ ಶಂಕರ್ ಬಾಳಲ್ಲೂ ಬ್ರೇಕಪ್ ಅನ್ನೋ ಕಾನ್ಸೆಪ್ಟ್ ಬಂದೋಗಿದ್ಯಾ? ಆಬ್ವಿಯಸ್ಲಿ ಬಂದು 1-2 ವರ್ಷ ಆಗಿದೆ. ಫಸ್ಟ್ ಬ್ರೇಕಪ್ PUC ಟೈಮ್ನಾಗ ಆಗಿದ್ದು. ಅವಾಗಿನ್ನೂ ಅದರ ಆಳ ಆಗಲ್ಲ ಏನೂ ಗೊತ್ತಿರಲಿಲ್ಲ ಅವಾಗ, ಅಂಥ ಟೈಮ್ನಾಗ ಆಗಿದ್ದು. ಈಗ ಇತ್ತೀಚೆಗೆ ಆಗಿರುವಂಥ ಬ್ರೇಕಪ್ ಇನ್ನೊಂದು 2-2.5 ವರ್ಷ ಆಗ್ತದೆ. ಅದು ಭಾಳ ನೀಟಾಗಿ ನಾಡ್ತು. ಇಲ್ಲ, ಕರೆಕ್ಟು. ನಾನು ನಿಮಗೆ ಒಳ್ಳೆ ಟೈಮಲ್ಲಿ ನೆನಪು ಮಾಡಿದೆ. ಇದ್ರದ್ದು ಒಂದು ಸ್ಕೆಡ್ಯೂಲ್ ಮಾಡತ್ತಿದ್ವಿ. ಅಲ್ಲಿ ಆಗಿದ್ದ ಸಿಚುವೇಶನ್ನು ಮತ್ತು ಇಲ್ಲಿ ಶೂಟ್ ಮಾಡ್ತಿರೋ ಸಿಚುವೇಶನ್ ಎರಡೂ ಸಿಮಿಲರ್ ಆಗಿದ್ದು. ನಮ್ಮ ಡೈರೆಕ್ಟರ್ ಬಂದು ಅವಾಗ ಆರಾಮದಿರಿ ಅಂತಂದು ಕೇಳೋರು. ಸೊ ಇದೆ, ಆ ಥರ ಭಾಳಷ್ಟು ನಿಮಗೂ ರೆಸೆಂಬಲೆನ್ಸ್ ಐತಿ. ಅಂದರೆ ಹೋಲಿಕೆಗಳು ಇರ್ತಾವೆ, ನೀವು ಪಿಕ್ಚರ್ಗೆ ಬರ್ರಿ. ಇನ್ನೊಂದು ವಿಚಾರ, ನೀವೊಂದು ಪ್ರೆಸ್ ಮೀಟಿಗೆ ಬರ್ತೀರಾ, ಆವಾಗ ಆ ಪ್ರೆಸ್ ಮೀಟಲ್ಲಿ ಒಂದು ಹೇಳ್ತೀರಾ, ನಾವು ಇವತ್ತಿಗೂ ಕೂಡ ನಾನೊಂದು ರೂಮ್ಮೇಟ್ಸ್ ಇದ್ದೆ ಶರ್ಟ್ ಹಾಕ್ಕೊಂಡು ಬರ್ತೀನಿ, ಚಪ್ಪಲಿ ಹಾಕ್ಕೊಂಡು ಬರ್ತೀನಿ, ಅಥವಾ ಏನು ಸಿಗುತ್ತೆ ಅದು ಹಾಕ್ಕೊಂಡು ಬರ್ತೀನಿ ಅಂತ. ಅದೆಲ್ಲ ಒಂದು ಜೀವನ ನೋಡಿದವರು ಏನಂತಾರೆ ಸಿನಿಮಾದಲ್ಲೂ ಇರುತ್ತಾ ಅಂತ? ಅಂದರೆ ಇದು ಆ್ಯಕ್ಚುಲಿ ಏನಂದರೆ, ನೀವು ಟೈಟಲ್ ಐತಲ್ಲ, ನೋಡಿದವ್ರು ಏನಂತಾರೆ ಅನ್ನೋದ್ರಿಂದ ಶುರು ಆಗೋದಂತು. ಅಂದರೆ ನಮ್ಮ ಎಲ್ಲರದ್ದು ಬದುಕು ಹಂಗೆ ಶುರು ಆಗಿರ್ತದಲ್ಲ, ಹೆದರ್ಕೊಂಡು ನಾವು ಆ್ಯಕ್ಚುಲಿ ಮಕ್ಕಳಿಗೆ ಕಲಿಸ್ಬೇಕಾರೆ ಇವತ್ತಿಗೂ ಭಯದಿಂದ ಕಲಿಸ್ತೀವಿ. ಏನಾದ್ರು ಮ್ಯಾಗ ಹತ್ತಾಕತ್ತಿರ್ತಾನೆ, ಎತ್ತಿರ ಜಾಗ ಹೊರಟಿದ್ದಪ್ಪ ಅಂದ್ರೆ ಬಿದ್ದು ಕಾಲು ಮುರ್ಕೋತಿಲೇ ಕೆಳಗಿಳಿ ಅಂತೀವಿ. ಇಲ್ಲಾಂದ್ರೆ ಏನೋ ನೈವೇದ್ಯ ಮಾಡ್ತಿರ್ತಾರೆ ಅನ್ಕೊ. ನಮ್ಮ ಸಣ್ಣರಿದ್ದಾಗೆಲ್ಲ ತಿರ ಮುಂದೆ ಈರ್ ಬಿದ್ರೆ ಮೂಗ್ ಕೊಯ್ತಾ ನೋಡು ಅಂದ್ಬಿಟ್ಟು ಅನ್ನೋರು. ಸೊ ಹಾಗೆ ಅಲ್ಲಿಂದ ಶುರು ಆಗಿದ್ದು. ಹೋಗ್ತದೆ ಏನಾಗುತ್ತೆ, ನೋಡಿದವ್ರು ಏನಂತಾರೆ, 4 ಜನ ನೋಡಿದವ್ರು ಏನಂತಾರೆ ಅಂದ್ಕೊಂಡು ಭಯದಲ್ಲಿ ಇರುವಂಥ ಒಂದು ಕ್ಯಾರೆಕ್ಟ್ರು. ಏನಾರು ಅಂದ್ಕೊಳ್ಳಿ, ಫಸ್ಟ್ ನಾನು ನನ್ನ ಲೈಫ್ನ ಬದುಕನ್ನ ಕಂಡ್ಕೋಬೇಕು ನಾನು ಅಂತ ಅಂದ್ಬಿಟ್ಟು ಅವನ ಬದುಕಿನ ಹುಡುಕಾಟದ ಒಂದು ಜರ್ನಿ ಇದು. ಇನ್ನೊಂದು ಒಂದು ಡೈಲಾಗ್ ಬರುತ್ತೆ, ಬೆಂಗಳೂರೇ ಸರಿ ಇಲ್ಲ, ಬೆಂಗಳೂರು ಜನರೇ ಸರಿ ಇಲ್ಲ ಅಂತ. ಅದಕ್ಕೆ ನೀವೊಂದು ರಿಪ್ಲೈ ಕೊಡ್ತೀರಾ, ಬೆಂಗಳೂರಲ್ಲ ಯಾರು ಕೂಡ ಸರಿ ಇಲ್ಲ ಅಂತ. ಈ ಅನುಭವ ಬೆಂಗಳೂರಿಗೆ ಬಂದ ಮೇಲೆ ನವೀನ್ಗೆ ಆಗಿದೆಯಾ? ಇಲ್ಲ, ನನಗೆ ಐ ಲವ್ ಬೆಂಗಳೂರು. ಅದು ಒಂದು ಫಿಲಾಸಫಿಕಲ್ ಲಾರ್ಜರ್ ಬ್ಯಾಂಡ್ ವಿಡ್ತ್ ಒಳಗೆ ಕೂರಿಸಿರೋ ಡೈಲಾಗ್ ಅದು. ಅಂದರೆ
ವಿಶಾಲವಾದ ಅರ್ಥ ಆ ಆ ಸಾಲಿಗೆ ಐತೆ. ಅಂದರೆ ಸಿನಿಮಾ ನೋಡ್ತಾ ನೋಡ್ತಾ ನಮ್ಗೆ ಗೊತ್ತಾಗತ್ತೆ ಅವ್ನು ಯಾಕೆ ಹಂಗೆ ಹೇಳ್ತಾನೆ ಅಂತ ಅಂದ್ಕೊಂಡು ಆ ಹುಡುಗ ರೆಗ್ಸೋದು ಬೆಂಗಳೂರನ್ನೆಲ್ಲ ನಂಬಾರ್ದು ಅಂತ ಹೇಳ್ತಾಳೆ ನಮ್ಮವ್ವ ಅಂತಂದ್ಬಿಟ್ಟು ಬೆಂಗಳೂರು ಅಲ್ಲಲ್ಲಿ ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು ಅಂತ ಅಂದ್ಕೊಂಡು. ಬಟ್ ಬೆಂಗಳೂರಿಗೆ ಬಂದಾಗ ನನಗಾಗಿರೋ ಅನುಭವಗಳೆಲ್ಲ ಒಳ್ಳೆ ಅನುಭವಗಳೇ. ಒಳ್ಳೆ ಸ್ನೇಹಿತರು ಸಿಕ್ಕಾರ, ಒಳ್ಳೆ ಲೈಫ್ ಸಿಕ್ಕೈತಿ. ಆಮೇಲೆ ಒಳ್ಳೆ ಜರ್ನಿ ಶುರು ಆಯಿತು ಫ್ರಮ್ ಮೀಡಿಯಾ ಟು ಸ್ಮಾಲ್ ಸ್ಕ್ರೀನ್ ಟು ಬಿಗ್ ಸ್ಕ್ರೀನ್. ಸೊ ಫಾರ್ ಗುಡ್, ಬೆಂಗಳೂರು ಇಸ್ ಗುಡ್ ಫಾರ್ ಮೀ. ಇನ್ನೊಂದು ವಿಚಾರ, ಅದ್ರಲ್ಲೊಂದು ಡೈಲಾಗ್ ಹೇಳ್ತೀರಾ, ಫೋನ್ ಮಾತಾಡ್ತಾ ಮಾತಾಡ್ತಾ ಡ್ಯಾಶ್ ಬೀಪ್ ಮುಚ್ಕೊಂಡು ಇಡು. ಹೇಳ್ಬೋದು, ಹೇಳಿ, ಪರವಾಗಿಲ್ಲ. ನೀವ್ ಹೇಳಿ, ಹೇಳಿ ನೋಡಿ, ಇವರು ಒಳ್ಳೆ ಆಯ್ತಲ್ಲ ಇವಾಗ. ಶೆಟ್ರೆ ನೀವು ಡೈಲಾಗ್ ನೀವ್ ಹೇಳಿ, ನಾನು ಹೇಳಿದ್ರೆ ತಿಕ್ಕ ಮುಚ್ಕೊಂಡು ಫೋನ್ ಇಡೋ. ರೆಗ್ಯುಲರ್ ಲೈಫ್ ಅಲ್ಲಿ ಹೇಳಿದೀರಾ? ಆಫ್ಕೋರ್ಸ್, ನಾವು ಅದು ಭಾಳ ಸಣ್ಣ ಪದ ಆಯ್ತು. ಇನ್ನೂ ಬೇರೆ ಬೇರೆ ಪದ ಅದು ನೀವೇ ಆಗಂಗಿಲ್ಲ. ನೀವು ಚಾನಲ್ ಹೋದ್ಮೇಲೆ ಕಟ್ ಮಾಡ್ಬಿಡ್ತೀರ. ಅಂಥ ಪದಗಳ ಬಳಕೆ ಆರಾಮಾಗಿರ್ತಾವೆ. ಭಾಷೆ ಅಂತ ಬಂದಮೇಲೆ ಆಮೇಲೆ ಕಲೋಕಿಯಲ್ ಆಗಿ ನಾವು ಬಳಕೆ ಮಾಡುವಂಥ ಪದಗಳೆಲ್ಲವೂ ಕೂಡ ಈಗ ಹೆಂಗಂದ್ರೆ ನಾವು ಯಾವ ಜಾಗದಾಗ ಇರ್ತೀವಿ ಹಂಗಂಗೆ ಮಾತುಗಳು ಬರ್ತಾ ಹೋಗ್ತವೆ. ವೇದಿಕೆಯಲ್ಲಿ ಬಂದಾಗ ಒಂದಿಷ್ಟು ಪುಸ್ತಕೀಯವಾಗಿ ಬರ್ತಾವೆ, ಒಂದಿಷ್ಟು ಆಡು ಭಾಷೆ ಬರ್ತಾವೆ. ಅದು ಜೀವನ ಅಲ್ಲ, ಅದನ್ನ ತೋರ್ಸಾಡ್ತೀವಲ್ಲ, ಹಿಂಗಾಗಿ ಅಲ್ಲೆಲ್ಲನೂ ತೋರಿಸ್ತೀವಿ ಅಷ್ಟೆ. ಇನ್ನು ತಂದೆ ಬಾಂಧವ್ಯ, ತಾಯಿ ನೋವು, ಒಂದು ಹಾಡು ಕೂಡ ರಿಲೀಸ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ನೋಡ್ತಿದ್ದವರಿಗೆ ಕಣ್ಣಲ್ಲಿ ನೀರು ಬರುವಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅಥವಾ ತಂದೆ ತಾಯಿಯ ಆ ಒಂದು ಸಂಬಂಧದ ಬಗ್ಗೆ, ತಂದೆ ಮಗನದ್ದು ತಾಯಿ ಮಗನದ್ದು ಸಂಬಂಧ ಕಾಡಕ್ಕೆ ಶುರು ಆಗುತ್ತಾ ಹೇಗೆ ಅಂತ? ಇದ್ರಾಗ ಒಂದು ಜರ್ನಿ ಒಳಗೆ ಸಿಗುವಂಥ ಪಾತ್ರಗಳು ಇರ್ತಾವಲ್ಲ, ಆ ಪಾತ್ರಗಳ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಒಂದಿಷ್ಟು ಆ ಥರದ್ದು ನೀವು ಹೇಳಿದ್ದು ವಿಷಯಗಳು ಹೊರಗೆ ಬರ್ತಾವೆ. ಅದು ಬಿಟ್ಟು ಸಿನಿಮಾದ ಕ್ರಕ್ಸ್ ಅಂತೇನು ಕರಿತೀವಿ ನಾವು, ಅದು ಸೋಲ್ ಅಂತ ಏನು ಕರಿತೀವಿ, ಅದು ಶುರು ಆಗೋದು ಅದರಿಂದನೇ. ಆ ಬಾಂಧವ್ಯದ ಸುತ್ತನೇ ಶುರು ಆಗೋದು. ಕೊನೆಗೆ ಅದು ಸರಿಪಡಿಸ್ಕೊತಾನ ಇಲ್ವಾ, ಸೊ ಹೋಗ್ತಾ 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 ಅದರ ಜೊತೆ ಡೀಲ್ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ಒಂದು 2 ಪ್ರಶ್ನೆ ಇದೆ. ನಿಮ್ಮ ಲಾಸ್ಟ್ಗೆ ಟ್ರೈಲರ್ ಎಂಡಲ್ಲಿ ನಿಮ್ಮದೊಂದು ಪಾಸಿಂಗ್ ಮೂಮೆಂಟ್ ಇರುತ್ತೆ. ನವೀನೇ ಅಲ್ಲ ಅದು, ಆ ಮಟ್ಟಿಗೆ ಚೇಂಜಸ್ಸು. ಎಷ್ಟು ಕಷ್ಟ ಆಯಿತು ನಿಮಗೆ, ಹೆಲ್ತಿ ಕೂಡ ಅಪ್ಸೆಟ್ ಆಯಿತು ಅಂತ ಸ್ಟೇಜಲ್ಲಿ ಹೇಳ್ತಾ ಇದ್ರು. ಏನಾಗಿತ್ತು ಅಂತೇಳಿ? ಅದು ಆ್ಯಕ್ಚುಲಿ ಬ್ರೆಡಿಕಾರ್ಡಿಯಾ ಅಂತಲೂ ಕರೀತಾರೆ. ಅದು ಬ್ರೆಡಿಕಾರ್ಡಿಯಾದ ಮೀನಿಂಗು ನನಗೆ ಗೊತ್ತಿಲ್ಲ. ಅದು ಅಂದರೆ ಹಾರ್ಟ್ ಬೀಟ್ ಸ್ಲೋ ಆಗೋದು ಅನ್ನೋ ಗೊತ್ತಿಲ್ಲ. ಅದು ನನಗೆ ಹೇಳಿರಲಿಲ್ಲ ಅವ್ರು ಡಾಕ್ಟರ್. ಆ್ಯಕ್ಚುಲಿ ECG ಮಾಡಿಸಿ ಅಡ್ಮಿಟ್ ಮಾಡಿಕೊಂಡು ಅದಾದಮೇಲೆ ಅವರು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಏನೋ ಕುಡಿಯೋಕ್ಕೆ ಕೊಟ್ಟರು, ಅದು ಕೊಡೋದೆ. ಅದಾದಮೇಲೆ ಟ್ಯಾಬ್ಲೆಟ್ಸ್ ಕೊಡಿದ್ರು, ಡಯಟ್ ಅಲ್ಲಿಗೆ ನಿಂದಿರಿಸ್ರಿ ಅಂದರು. ನಿಂದಿರಿಸಿದ್ರು, ಒಂದು ಸ್ವಲ್ಪ ಬೈಸ್ಕೊಂಡೆ. ಆಮೇಲೆ ಹೊರಗೆ ಬಂದು ಅಂದರೆ ವಾಟರ್ ಔಟ್ ಮಾಡ್ತಿದ್ದೆ ನಾನು. ಇನ್ನೇನು ನಾಳೆ ಶೂಟಿಂಗ್ ಐತಲ್ಲ ಅಂತ ಯೂಶ್ವಲಿ ಎಲ್ಲ ಬಾಡಿ ಬಿಲ್ಡರ್ಸು ಮಾಡ್ತಾರೆ, ಎಲ್ಲರೂ ಟ್ರೈ ಮಾಡ್ತಾರೆ. ಅದು ನಾನು ಡಾಕ್ಟರ್ ಚೆಕಪ್ ರೆಗ್ಯುಲರ್ ಆಗಿರೋದು ನಂದು. ಲಾಸ್ಟ್ 3 ಡೇಸು ನಾನು ಅವರು ಕೇಳಿರಲಿಲ್ಲ, ಸ್ವಲ್ಪ ಜಾಸ್ತಿ ಪುಷ್ ಮಾಡಿದೆ ನಾನು. ಟೈಮ್ ಕಮ್ಮಿ ಐತಲ್ಲ ಅಂತ ಅಂದ್ಕೊಂಡು. ಆವಾಗ ಹಂಗಾಗಿತ್ತದು. ಆಮೇಲೆ ಮೆಸೇಜ್ ಹಾಕಿದರು ಡಾಕ್ಟ್ರ್ ಅವ್ರಿಗೆ, ಫಸ್ಟ್ ಡಿಗ್ರಿ ಆಫ್ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಅನ್ನೋ ಥರದ್ದು. ಇದನ್ನು ನೀವು ಹಾಗೆ ಕಂಟಿನ್ಯೂ ಆಗಿತ್ತು ಅಂತಂದರೆ ಸಿಚುವೇಶನ್, ಇಫ್ ನೋ ಬಡಿ ವಾಸ್ ದೇರ್ ಟು ಹೆಲ್ಪ್ ಮೀ, ಹಾಗೇನಾರು ಆಗಿತ್ತು ಅಥವಾ ನೀವು ಬಂದಿರಲಿಲ್ಲ ಕಂಟಿನ್ಯೂ ಮಾಡಿದಿರಿ ಅಂತಂದಿರಪ್ಪ ಅಂದರೆ ಕಾರ್ಡಿಯಾಕ್ ಅರೆಸ್ಟಿಗೆ ಲೀಡ್ ಆಗುತ್ತೆ ಅನ್ನೋ ಥರ ಹೇಳಿದರು. ನನಗೆ ದೊಡ್ಡ ಕನ್ಫ್ಯೂಷನ್ ಶುರು ಆಗ್ಬಿಡ್ತು. ಇವಾಗ ಹೆಂಗೆ ನಾಳೆಗೆ ಇಷ್ಟು ದಿವಸ ಎಲ್ಲ ಕಷ್ಟಪಟ್ಟಿವಿ, ಈಗ ನಾಳೆ ಶೂಟಿಂಗ್ ಐತಿ, ಇವತ್ತೆಲ್ಲ ಬಿಟ್ಬಿಟ್ಟು ಚಲೋದನ್ನ ತಿನ್ನೋಕ್ಕೆ ಹೇಳತ್ತಾರಲ್ಲ, ಈಗ ಹೆಂಗೆ ಮಾಡೋದು? ಸೊ ಧೈರ್ಯ ಮಾಡಿ ಡಾಕ್ಟ್ರ್ ಮುಂದೆ ಹ್ಞೂ ಅಂದು ಅವ್ರ ಮುಂದೆ ನೀರು ಕುಡಿದು ವಾಪಸ್ ಬಂದಮೇಲೆ ಇನ್ನೊಂದು 8 ತಾಸು ತಳ್ಬಿಡಮ್ಮ ಅಂತ ಅಂದ್ಕೊಂಡು ತಳ್ಳಿ ಶೂಟಿಂಗ್ ಮುಗಿಸಿದ್ಮೇಲೆ ಮತ್ತೆ ನಾರ್ಮಲ್ ಆಗಿ ತಿನ್ನೋಕ್ಕೆ ಶುರು ಮಾಡಿದೆ. ಬಟ್ ಎಷ್ಟು kg ಡೌನ್ ಆಗಿದ್ರಿ ಅಂತ, ನೀವು ಎಷ್ಟು ಇದ್ರಿ, ಆ ಒಂದು ಪಾತ್ರಕ್ಕಾಗಿ ಎಷ್ಟು ಕಮ್ಮಿ ಮಾಡ್ಕೊಂಡ್ರಿ ನಿಮ್ಮ ಬಾಡಿಯಲ್ಲಿರುವ ವೆಯ್ಟ್ ಆಗಿರ್ಬೋದು ಎಲ್ಲನೂ? ಈ ಸಿನಿಮಾ ಶುರು ಆಗೋ ಮುಂದೆ ನಾನು 66, 5-6 ಆ ಥರದ್ದು ವೆಯ್ಟ್ನಾಗಿದ್ದೆ ನಾನು. ಅದಕ್ಕೆ ಮಾಡ್ತಾ 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 ಗ್ರ್ಯಾಜುವಲಾಗಿ ಕಟ್ಟಾಗ್ತಾ ಬರಬೇಕದು. ಅವನು ಹೆಂಗೆ ಅವ್ನ ಜರ್ನಿ ಶುರು ಮಾಡ್ತಾನೆ, ಹೆಂಗೆ ಹೊರಗೆ ಹೋಗ್ತಾನೆ, ಹುಡುಕಾಟಕ್ಕೆ ಹೋಗ್ತಾನೆ, ಹಂಗಂಗೆ ಕಡಿಮೆ ಆಗ್ತಾ ಬರಬೇಕು. ನೀವು ನೋಡಿದ ಶಾರ್ಟ್ನಾಗ 50 kg ಆಗಿದ್ದೆ ನಾನು, 50 kgs ಆಗಿದೆ. ಮನೆಯಲ್ಲಿ ಏನು ಅಂದಿರ್ಲಿಲ್ವಾ?
ಮನೆಗೇನು ನೋಡಿಲ್ಲ, ತೋರಿಸಿಲ್ಲ, ಬೈತಾರೆ. ಸೊ ಕೊನೆಯದಾಗಿ ಎಲ್ಲೋ ಒಂದು ಕಡೆ ಸಕ್ಸಸ್ ನವೀನ ನಾವು ಅವತ್ತಿಂದ ನೋಡ್ತಾ ಇದ್ದೀವಿ, ಸಕ್ಸಸ್ಗಾಗಿ ಹೋರಾಟ ನಡೆಸ್ತಾನೆ ಇದ್ದೀರಾ ಪ್ರತಿದಿನ. ಅದು ಏನೇ ಸೀನ್ ಇರಲಿ ಅದಕ್ಕೆ ಇಷ್ಟು ಕಷ್ಟಪಡ್ತಿದ್ದೀರಾ, ಅದು ಗೊತ್ತಾಗ್ತಿದೆ ಶಾರ್ಟಲ್ಲಿ. ಬಟ್ ಎಲ್ಲೋ ಒಂದು ಕಡೆ ಆ ಸಕ್ಸಸ್ ಬೇಕನ್ನೋ ಒಂದು ಹಂಬಲ ಇದೆ, ಆದಷ್ಟು ಬೇಗ ಸಿಗಲಿ. ಸೊ ನಿಮ್ಮ ಪ್ರಯತ್ನ ಕೂಡ ಇರಲಿ. ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಜನತೆಗೆ ಏನು ಹೇಳ್ತೀರಾ? ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ನಾನು ಹೇಳಿದ್ನಲ್ಲ, ಅಂದರೆ ಒಂದು ಬ್ಲಾಕ್ ಬಸ್ಟರ್ ಕ್ಯಾನ್ ಚೇಂಜ್, ಅಂದರೆ ಇನ್ನು ಸ್ವಲ್ಪ ಮುಂದಕ್ಕೆ ಪುಷ್ ಮಾಡುತ್ತೆ, ಅದು ಒಂದೆರಡು ಮೆಟ್ಲುಗಳನ್ನ ಹತ್ಸುತ್ತೆ ಅನ್ನೋದು ಬಿಟ್ಟರೆ, ಗ್ರ್ಯಾಜುವಲ್ ಆಗಿ ಸಿಗ್ತಾ ಹೋಗುವಂಥ ಶಬಾಷಿಗಿರಿ ಆಗಲಿ ಅಥವಾ ಸಿಗ್ತಾ ಹೋಗುವಂಥ ಪ್ರೀತಿ ಆಗಲಿ, ಸೊ ಚಲೋನೇ ಆಗತೈತಿ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅದು ಬಿಟ್ಟರೆ ನೀವು ಹೇಳ್ದಂಗೆ ಆ ಹೋರಾಟ ಅಂತೂ ಅದು ಕಂಟಿನ್ಯೂಸ್ ಆಗಿ ಇದ್ದೇ ಇರ್ತೈತಿ. ಈಗ ಒಂದು ಸಕ್ಸಸ್ ಸಿಕ್ತು, ಅದಾದ್ಮೇಲೆ ಮತ್ತೆ ಅದಕ್ಕೂ ದೊಡ್ಡ ಸಕ್ಸಸ್ಸಿಗೆ ಹೋರಾಟ ಇರ್ತೈತಿ. ಅದಾದ್ಮೇಲೆ ಮತ್ತೆ ಓಕೆ ನಮ್ದ್ರಾಗ ನೋಡತ್ತಾರೆ, ಓಕೆ ಮಗ್ಗಲ್ ರಾಜ್ಯಕ್ಕೆ ಹೋಗೋಣ, ಓಕೆ ಪ್ಯಾನ್ ಇಂಡಿಯಾ ಹೋಗೋಣ, ಅದನ್ನ ದಾಟಿ ಮತ್ತೆ ಹೋಗೋಣ, ಹಂಗಂತ ಇದ್ದೇ ಇರುತ್ತೆ. ಇಟ್ಸ್ ಜಸ್ಟ್ ಎಂಡ್ಲೆಸ್ ಜರ್ನಿ. ಅವರಿಗೆ ಥ್ಯಾಂಕ್ಸ್ ಅನ್ನೋ ಪದ ಚಿಕ್ಕಿದೆ. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿ ಸರಿನೂ ಒಂದು ಚಲೋ ಪಿಕ್ಚರ್ ಜೊತೆಗೆ ಬರ್ತೀನಿ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಚೆನ್ನಾಗಾಗಿ. ಥ್ಯಾಂಕ್ ಯು ಶೆಟ್ರೆ, ಥ್ಯಾಂಕ್ ಯು. ಗುಲ್ಟು ನವೀನ್ ಶಂಕರ್ ನೋಡಿದವರು ಏನಂತಾರೆ ಅನ್ನುವಂಥ ಚಿತ್ರದ ಮೂಲಕ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಕೇವಲ ಕನ್ನಡ ಮಾತ್ರ ಅಲ್ಲ, ಪರಭಾಷೆಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಒಂದು ದೊಡ್ಡ ಹಿಟ್ಟಿಗಾಗಿ ಕಾಯ್ತಾ ಇದ್ದಾರೆ. ಅದು ಆದಷ್ಟು ಬೇಗ ಸಿಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.